ಈ ಸ್ನೇಹಿತರೆ, ಈ ಮಳೆ ಅನ್ನೋದಿದೆ ನೋಡಿ, ಇದು ಊಟಕ್ಕೆ ಬೇಕಾಗಿರೋ ಉಪ್ಪಿನಕಾಯಿ ಥರ. ಎಷ್ಟಿದ್ರೆ ಅಷ್ಟೇ ಚೆಂದ. ಅದೇ ಮಳೆ ಜಾಸ್ತಿ ಆದರೆ ಅತಿವೃಷ್ಟಿ ಉಂಟಾಗಿ ನಷ್ಟ ಅನುಭವಿಸ್ಬೇಕಾಗತ್ತೆ. ಇತ್ತೀಚೆಗೆ ಅಂದರೆ ಕಳೆದ 2-3 ದಿನದಿಂದ ದಕ್ಷಿಣ ಭಾರತಕ್ಕೆ ಸೈಕ್ಲೋನ್ ಅಬ್ಬರಿಸಿದೆ. ಇದರ ಹೆಸರು ಬಂದು ಫೆಂಗಾಲ್ ಚಂಡಮಾರುತ ಅಂತ. ಈ ಚಂಡಮಾರುತದ ಪ್ರಭಾವ ಯಾವ್ಯಾವ ರೀತಿ ಇದೆ ಅಂದರೆ ಕರ್ನಾಟಕ, ತಮಿಳುನಾಡು ಸೇರಿದ ಹಾಗೆ ಆಂಧ್ರ ಪ್ರದೇಶ ಕೂಡ ತತ್ತರಿಸಿ ಹೋಗಿದೆ. ಕರಾವಳಿ ಪ್ರದೇಶದ ಬಗ್ಗೆ ಕೇಳಬೇಕಾ? ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ದಿನದಿಂದ ದಿನಕ್ಕೆ ನೆರೆ ಸಂತ್ರಸ್ತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕಳೆದ 2 ತಿಂಗಳುಗಳ ಹಿಂದೆಯೇ ಈ ಫೆಂಗಾಲ್ ಚಂಡಮಾರುತ ದಕ್ಷಿಣ ಭಾರತದ ಕಡೆಗೆ ಲಗ್ಗೆ ಇಡ್ತಾ ಇದೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ಮಾಡಿತ್ತು. ಆದರೆ ನಾವು ಈ ಚಂಡಮಾರುತದ ಬಗ್ಗೆ ಆವಾಗ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈಗ ಫೆಂಗಾಲ್ ಚಂಡಮಾರುತ ಕೊಡ್ತಾ ಇರೋ ಹಾವಳಿಗೆ ನಾವು ನಮ್ಮ ಜನ ಎಲ್ಲರೂ ತತ್ತರಿಸಿ ಹೋಗ್ತಾ ಇದ್ದೀವಿ. ಕಳೆದ 2-3 ದಿನಗಳ ಹಿಂದೆ ತುಂತುರು ಮಳೆ ಲಗ್ಗೆ ಇಡ್ತಾ ಇತ್ತು. ಬಿಸಿಲು ನೋಡದ ರೋಡ್ಗಳು ಹೇಗೋ ಜೀವನ ನಡೆಸ್ಕೊಂಡಿದ್ವು. ಆದರೆ ಅನಿರೀಕ್ಷಿತ ಮಳೆಯಿಂದಾಗಿ ಆ ರೋಡ್ಗಳು ಮಳೆಯಿಂದ ಮುಚ್ಚೋಗಿದೆ. ಈ ರೀತಿ ಅನಿರೀಕ್ಷಿತ ಅಕಾಲಿಕ ಮಳೆಯಿಂದಾಗಿ ಯಾವ್ಯಾವ ಸಮಸ್ಯೆಗಳು ಬಂದು ಒದಗ್ತವೆ ಅನ್ನೋದಕ್ಕೆ ಈ ಫೆಂಗಾಲ್ ಚಂಡಮಾರುತನೇ ಉತ್ತಮ ಉದಾಹರಣೆ ಕಂಡ್ರೆ. ಕರಾವಳಿ ಪ್ರದೇಶದಲ್ಲಿ ವಾಸ ಮಾಡುವ ಜನರ ಜೀವನ ನಿಜಕ್ಕೂ ಕೂಡ ಹೃದಯ ವಿದ್ರಾವಕವಾಗಿ ಕಂಡುಬರ್ತಾ ಇದೆ. ಆ ಕರಾವಳಿ ಪ್ರದೇಶದಲ್ಲಿ ವಾಸ ಮಾಡೋ ಜನಗಳ ಮನೆಗಳಿಗೆ ನೀರು ತುಂಬಿಕೊಂಡಿದೆ. ಆದ ಕಾರಣ ಆ ಜನ ಎಲ್ಲ ಇವತ್ತು ಬೀದಿಗೆ ಬಂದಿದ್ದಾರೆ. ಈ ಫೆಂಗಾಲ್ ಚಂಡಮಾರುತದಿಂದ ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ ಹಾಗೂ ಹಲವಾರು ಕರಾವಳಿ ಪ್ರದೇಶಗಳು ತತ್ತರಿಸಿ ಹೋಗ್ತಾ ಇದೆ ಕಣ್ರಿ. ಜಾಸ್ತಿ ಮಳೆ ಆದರೆ ನಿಜಕ್ಕೂ ಕೂಡ ಬೆಂಗಳೂರು ನಲುಗೋಗುತ್ತೆ. ಯಾಕಂದರೆ ಆ ಬೆಂಗಳೂರು ತುಂಬಿಕೊಂಡಿರೋದೆ ಸಿಮೆಂಟು, ಕಾಂಕ್ರೀಟು ನೆಲದ ಮೇಲೆ. ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ತಾ ಇದೆ. ಆದರೆ ಪ್ರಯೋಜನ ಏನು ಬಂತು? ಆ ಬೆಂಗಳೂರು ನಿಂತಿರೋದೆ ಸಿಮೆಂಟ್ ನೆಲದ ಮೇಲೆ, ಕಾಂಕ್ರೀಟ್ ನೆಲದ ಮೇಲೆ. ಆ ನೆಲದ ಮೇಲೆ ಅತಿಯಾಗಿ ಮಳೆ ಬಿದ್ದರೆ ಆ ಮಳೆ ನೀರು ಈ ನೆಲಕ್ಕೆ ಹೋಗುತ್ತೆ. ಆ ಸಿಮೆಂಟ್ ನೆಲದ ಮೇಲೆ ನಿಂತಿರುತ್ತೆ. ಹೀಗಾಗಿ ಆ ಮಳೆ ನೀರು ತಗ್ಗು ಪ್ರದೇಶದಲ್ಲಿ ವಾಸ ಮಾಡ್ಕೊಂಡಿರೋ ಜನರ ಮನೆಗಳಿಗೆ ನುಗ್ತಾ ಇದೆ. 1 ಬಕೆಟೋ 2 ಬಕೆಟೋ ಮಳೆ ನೀರು ಮನೆ ಒಳಗಡೆ ಬಂದರೆ ಎತ್ತಾಗ್ಬೋದೇನೋ. ಆದರೆ ಪ್ರವಾಹದ ರೀತಿ ಮಳೆ ನೀರು ಮನೆಯೆಲ್ಲ ತುಂಬಿಕೊಂಡ್ರೆ ಪಾಪ ನಮ್ಮ ಜನ ಏನು ಮಾಡೋಕ್ಕಾಗತ್ತೆ? ನಮ್ಮ ಸರ್ಕಾರನೋ ಬಿಡಿ. ಈ ಮಳೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ್ಯಾವ ರೀತಿ ಹಾನಿ ಆಗಿದೆ ಅಂತ ನಾವು ನೋಡೋದಾದರೆ, ಈ ಫೆಂಗಾಲ್ ಚಂಡಮಾರುತದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡೋ ಜನರಿಗೆ ಏನು ಹಾನಿಯನ್ನು ಮಾಡಿಲ್ಲ. ಆದರೆ ಬೆಳೆನಾಶ ಆಗ್ತಾ ಇದೆ. ಈ ಸಮಯ ಬಂದು ಭತ್ತ ಕಟಾವು ಮಾಡೋ ಸಮಯ ಹಾಗೂ ರಾಗಿಯನ್ನು ಕಟಾವು ಮಾಡೋ ಸಮಯ. ಈ ಕಟಾವು ಟೈಮಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಿಂತಿರೋ ಬೆಳೆ ಎಲ್ಲ ನೆಲಕ್ಕೆ ಕಚ್ತವೆ, ಬೆಳೆ ಹಾಳಾಗುತ್ತೆ. ಕಷ್ಟಪಟ್ಟು ಮೈ ಬಗ್ಗಿಸಿ ಬೆವರು ಸುರಿಸಿ ಭತ್ತ ಹಾಗೂ ರಾಗಿ ಬೆಳೆಗಳನ್ನು ನಮ್ಮ ರೈತರು ಬೆಳೆದಿರ್ತಾರೆ. ಆದರೆ ಈ ರೀತಿ ಅಕಾಲಿಕ ಅನಿರೀಕ್ಷಿತ ಫೆಂಗಾಲ್ ಚಂಡಮಾರುತ ಆ ಬೆಳೆಗಳನ್ನೆಲ್ಲ ನೆಲಕ್ಕೆ ಕಚ್ಚುವಂತೆ ಮಾಡಿದೆ. ಇದರಿಂದ ಬೆಳೆ ಹಾನಿಯಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಫೆಂಗಾಲ್ ಚಂಡಮಾರುತದ ಬಗ್ಗೆ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಮರಗಳನ್ನು ಉಳಿಸಿ, ಮರಗಳನ್ನು ಬೆಳೆಸಿ, ಕಾಡುಗಳ ನಾಶ ಮಾಡೋದಕ್ಕೆ ಹೋಗಬೇಡಿ. ಈಗ ಮಲೆನಾಡು ಭಾಗದಲ್ಲಿ ಯಾವ್ಯಾವ ರೀತಿ ಆಗ್ತಾಯಿದೆ ಅಂದರೆ, ಕಾಫಿ ಎಸ್ಟೇಟು, ಟೀ ಎಸ್ಟೇಟು ಮಾಡೋ ಭರದಲ್ಲಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಚಾರ್ಮುಡಿ ಗಾರ್ಡನ್ನ ಅಥವಾ ನಿತ್ಯ ಹರಿದ್ವರ್ಣದ ಕಾಡುಗಳ ಚರ್ಮವನ್ನು ನಮ್ಮ ಜನ ಸುಲಿತಾ ಇದ್ದಾರೆ. ಇದು ಮುಂದಾಗುವ ಪ್ರಕೃತಿ ವಿಕೋಪಕ್ಕೆ ಸಾಕ್ಷಿ ಆಗುತ್ತದೆ. ಈ ಫೆಂಗಾಲ್ ಚಂಡಮಾರುತಕ್ಕೂ ನಾವು ಕಾಡುಗಳನ್ನು ಉಳಿಸೋದಕ್ಕೂ ಏನು ಸಂಬಂಧ ಅಂತ ಕೇಳೋದಾದರೆ, ಈ ಫೆಂಗಾಲ್ ಚಂಡಮಾರುತ ಅಥವಾ ಈ ಚಂಡಮಾರುತಗಳು ಬೀಸ್ತಾವಲ್ಲ ಸಮುದ್ರದಿಂದ ಈ ಕರಾವಳಿ ಪ್ರದೇಶಗಳ ಮೂಲಕ ನಮ್ಮ ಈ ಏನು ಮಲೆನಾಡು ಭಾಗ ಇರುತ್ತೆ ಅಥವಾ ಉತ್ತರ ಕರ್ನಾಟಕ ಭಾಗ ಇರುತ್ತೆ, ಈ ಬಯಲುಸೀಮೆ ಪ್ರದೇಶಗಳಿಗೆ ಬೀಸ್ತವೆ ನೋಡಿ. ಇದನ್ನು ತಡೆಗಟ್ಟೋದಕ್ಕೆ ಕಾಡುಗಳಿಂದ, ಬೆಟ್ಟ ಗುಡ್ಡಗಳಿಂದ, ಮರಗಳಿಂದ ಮಾತ್ರ ಸಾಧ್ಯ. ಸೊ ಅದಕ್ಕಾಗಾದರೂ ನಾವು ಕಾಡುಗಳನ್ನು, ಮರಗಳನ್ನು ಉಳಿಸ್ಬೇಕು, ಬೆಳೆಸಬೇಕು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.